ಹುಟ್ಟಿದ ಎಂಬ ಅಪಕೀರ್ತಿಯನ್ನು ನನಗುಂಟು ಮಾಡಬೇಡ. ನೀನು ಒಳಗಾಗಬೇಡ. ಈ ಬಯಕೆಯನ್ನು ಬಿಟ್ಟು ಬೇರೆನ್ನಾದರೂ ಕೇಳು ಕೈಕ. ಈ ರಾಜ್ಯ, ಈ ಸಂಪತ್ತು, ವೈಭವ ಎಲ್ಲವೂ ನಿನ್ನದೇ. ಈ ಬಯಕೆಯನ್ನು ಬಿಟ್ಟು ಬೇರೆನಾದರೂ ಕೇಳು ಕೈಕ, ನಡೆಸಿಕೊಡುವೆನು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಅಯ್ಯೋ, ಸೂರ್ಯವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ಕಾರ್ಯಗಳನ್ನು ಮಾಡಿರುವರು. ಆ ವಿಚಾರವು ನಿಮಗೆ ತಿಳಿದಿಲ್ಲವೇ? ಶಿಬಿ ಚಕ್ರವರ್ತಿಯು ಒಂದು ಪಾರಿವಾರವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನು ಆಡಲು ನಿಮಗೆ ನಾಚಿಕೆಯಾದರೂ ಆಗುವುದಿಲ್ಲವೇ? ಕೈಕ, ನಾನೂ ಸಹ ಶಿಬಿ ಹರಿಶ್ಚಂದ್ರ ಆದಿಗಳಂತೆ ನನ್ನ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಿನ್ನನ್ನು ವಿಧ ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದೆ. ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿನಿ. ಪ್ರಾಣೇಶ್ವರ, ಹಾಗಲಿ ಧರ್ಮ ಪಾಶಕ್ಕೆ ಕಟ್ಟು ಬಿದ್ದಿರುವ ನಾನು ನಿನ್ನಿಚ್ಛೆಯಂತೆ ನಡೆವೆನು. ಆದರೆ ತಿಳಿದುಕೋ ಕೈಕ, ಇಂದು ಮೊದಲಾಗಿ ನೀನು ನನಗೆ ಪತ್ನಿಯಲ್ಲ, ನಾವು ನಿನ್ನ ಪತಿಯೂ ಅಲ್ಲ. ನಿನ್ನ ಮಗನಾದ ಭರತನು ನನಗೆ ಪುತ್ರನೂ ಅಲ್ಲ. ಹೇಗಿದ್ದರೂ ನಾನು ಈ ವ್ಯಥೆಯಿಂದ ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ನಿನ್ನ ಮಗನಾದ ಭರತನಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ಅಯ್ಯೋ ಅಯ್ಯೋ ರಾಮಚಂದ್ರ, ರಾಮಚಂದ್ರ, ಇವಳಿಗೆ ಮಾತು ಕೊಟ್ಟು ನಾನು ಕೆಟ್ಟನಲ್ಲಪ್ಪ. ರಾಮಚಂದ್ರ. ಪ್ರಾಣೇಶ್ವರ, ನೀವೇನಾದ್ರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದರೆ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾಧಿಸಿಬಿಡುತ್ತೇನೆ. ಅಮ್ಮ, ಏನು ಸೂರ್ಯ ವಂಶದಲ್ಲಿ ಹುಟ್ಟಿದ ಅರಸರು ಆಡಿದ ಮಾತಿಗೆ ತಪ್ಪುದೆಂದರೇನು ತಾಯಿ? ದಶರಥ ಚಕ್ರವರ್ತಿಗಳು, ಅದರಲ್ಲಿಯೂ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ಜನಕನು ಆಡಿದ ಮಾತಿಗೆ ತಪ್ಪಿದರು ಎಂದರೆ ನಾನು ನಂಬುವುದಿಲ್ಲ ತಾಯಿ. ಅಲ್ಲದೆ ನಾನು ಬಂದಾಗಲೆಲ್ಲ ಜನಕನು ಅದೆಷ್ಟು ಪ್ರೀತಿ ಸಂತೋಷದಿಂದ ನನ್ನನ್ನು ಮಾತನಾಡಿಸುತ್ತಿದ್ದವರು ಹಿಂದೇಕೋ ಇಷ್ಟೊಂದು ಚಿಂತಾಕ್ರಾಂತರಾಗಿರಲು ಕಾಣುವೆನು ತಾಯಿ. ನಾನೇನಾದರೂ ಅಪರಾಧ ಮಾಡಿದನೆಂದೋ? ಇಲ್ಲ 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 ಇಲ್ಲ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವುದು. ಅಮ್ಮ ರಾಮಚಂದ್ರ, ಅದಾವ ನಿನ್ನ ಮಾತನ್ನು ನಡೆಸಿಕೊಡಲಾರದೆ ಜನಕನು ಈ ರೀತಿಯಾಗಿ ಚಿಂತಿಸುತ್ತಿರುವರು? ಹೇಳಮ್ಮ. ಏಕೆ? ನೀನು ನೆರವೇರಿಸಿಕೊಡುವಿಯಾ? ಹೌದು ತಾಯಿ, ಜನಕನು ಮಾಡಿರುವ ವಾಗ್ದಾನವನ್ನು ನನ್ನಿಂದ ನಡೆಸಲು ಸಾಧ್ಯವಾಗುವುದಾದರೆ ಅದನ್ನು ಜನಕನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ರಾಮಚಂದ್ರ, ಹೇಳ್ತಾಯಿ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು ಅದು ನಡೆಯಲಿ. ಹಾಗಾದ್ರೆ ಕೇಳು, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದಮ್ಮ, ಅದನ್ನು ನಾನು ಕೇಳಿಬಲ್ಲೆನು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆ. ಏನೆಂಬುದಾಗಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲು ಕೇಳಿಕೊಂಡೆನು. ಸಂತೋಷ, ಬಹಳ ಸಂತೋಷ. ಭರತನಾರ, ನಾನಾರ? ಈ ಕೋಸಲ ದೇಶವನ್ನು ಭರತನಾಳಿದರೇನು, ನಾನಾಳಿದರೇನಮ್ಮ? ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳೇ ಅಲ್ಲವೇ? ರಾಮಚಂದ್ರ. ಅಮ್ಮ, ಈ ಕೋಸಲ ದೇಶಕ್ಕೆ ಭರತನೇ ಪಟ್ಟಾಭಿಷಕ್ತನಾಗಬೇಕೆಂಬ ನಿನ್ನ ಇಚ್ಛೆಗೆ ನಾನು ಸಂತೋಷದಿಂದ ಒಪ್ಪಿರುವನು. ಇನ್ನು ನಿನ್ನ 2ನೇ ವರ? ಬೇಡ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನು, ಅದನ್ನು ಮಾತ್ರ ಕೇಳಬೇಡ ಕೈಕ. ನಾನು ಹೇಳತಕ್ಕವಳೆ. ಅಯ್ಯೋ ಅಯ್ಯೋ. 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು.
ಧನ್ಯನಾಗುತ್ತಾರೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವ ಧರಿಪುತಂದಿಸಿದ ಮಾತೆ ನೀಲ ಅಮ್ಮ ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಂತಿಸಿದ ಮಾತೆ ನೀನೋ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನೋ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳೆನಗೆ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳೆನಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ವನವಾಸ ನೆಪದಿಂದ ಅಮ್ಮ ಅಮ್ಮ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನೋ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನೋ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದ ಸುನೀತೆ ಎಚ್ಚರಿಸು ಪಿತನನ್ನು ನಮಿಸಿ ಹೋಗುವೆನು ಮಾತೆ ಅಮ್ಮ ಅತಿ ಕಷ್ಟಕರವಾದ ಈ ಸಾಮ್ರಾಜ್ಯ ಭಾರವನ್ನು ನಿನ್ನ ಪ್ರಿಯ ಪುತ್ರನಾದ ನನಗೆ ವಹಿಸಕೂಡದು ಎಂದು ಭರತನ ಭುಜಗಳ ಮೇಲೆ ವಹಿಸಿರುವುದನ್ನು ನೋಡಿದರೆ
ನನ್ನ ಮೇಲೆ ನಿನಗೆ ಅದೆಷ್ಟು ಕರುಣೆ. ಓಹೋ, ಅಮ್ಮ, ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ಏನೆಂಬುದಾಗೋ ಕೈಕಾ ಮಾತೆಗೆ ಶ್ರೀರಾಮಚಂದ್ರನೊಬ್ಬನ್ನು ಹೊರತುಪಡಿಸಿ ಇನ್ನಾರ ಮೇಲೆಯೂ ಅತಿಶಯವಾದ ಪ್ರೀತಿ ಇಲ್ಲವೆಂದು. ಆ ಮಾತು ಇಂದಿಗೆ ದಿಟವಾಯಿತು ತಾಯಿ. ಧನ್ಯ, ನಾನೇ ಧನ್ಯ, ಪರಮಧನ್ಯ ತಾಯಿ. ಹಾಗಾದರೆ ತಂದೆಯವರ ಮಾತಿನಂತೆ ಅರಣ್ಯವಾಸಕ್ಕೆ ಹೋಗಲು ಅಡ್ಡಿ ಏನು, ಆತಂಕವೇನು, ಸಂದೇಹವೇನು? ಸಂದೇಹವಿಲ್ಲದೆ ಹೋಗುವ ತಾಯಿ. ಆದರೆ ಭರತ ಶತ್ರುನನ್ನು ಕರೆಸಿ ಈ ಕೋಸಲ ದೇಶವನ್ನು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಕಣ್ತುಂಬ ನೋಡಿ ಸಂತೋಷದಿಂದ ಅರಣ್ಯವಾಸಕ್ಕೆ ಹೋಗೋಣ ತಾಯಿ. ಬೇಡ 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 ಬೇಡ, ಆ ಕಷ್ಟಕರವಾದ ಕಾರ್ಯವು ನಿನಗೆ ಬೇಕಾಗಿಲ್ಲ. ಭರತನನ್ನು ಕರೆಸುವುದು ಬಿಡುವುದು, ಪಟ್ಟ ಕಟ್ಟುವುದು ಬಿಡುವುದು ಎಲ್ಲವೂ ನನಗೆ ಸೇರಿದ್ದು. ಮೊದಲು ನೀನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧರಾಗು. ಅಮ್ಮ, ಏಕಮ್ಮ, ಭರತನ ಪಟ್ಟಾಭಿಷೇಕವನ್ನು ನಾನು ನೋಡಬಾರದೆ? ಅದೆಲ್ಲವೂ ನನಗೆ ತಿಳಿಯದು. ನೀನು ಅರಣ್ಯವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಹೋಗಲು ಬಿಡುತ್ತಾಯಿ. ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆ. ಹಿಂದೆ ಸಗರ ಚಕ್ರವರ್ತಿಯ 60 ಸಹಸ್ರ ಮಕ್ಕಳು ತಂದೆಯ ಮಾತನ್ನು ನಡೆಸಲು ಈ ಭೂಮಿಯನ್ನು ಅಗೆದಗೆದು ಸಾಯಲಿಲ್ಲವೇ? ಅಂತೆಯೇ ಪಿತೃವಾಕ್ಯ ಪರಿಪಾಲಕನಾದ ನನ್ನ ಮೇಲೆ ನಿನಗೆ ನಂಬಿಕೆ ಸಾಲದೆ ಹೋಯಿತು ತಾಯಿ. ಆಗಲಿ ತಾಯಿ, ನಾಳಿನ ಪ್ರಾತಃ ಕಾಲವೇ ನಾನು ಅರಣ್ಯವಾಸಕ್ಕೆ ಹೋಗುವೆನು. ಜನಕ, ನನಗೆ ಅನುಜ್ಞೆಯನ್ನು ಕೊಟ್ಟಿದ್ದೆ. ರಾಮಚಂದ್ರ, ಆ ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನೇಕಪ್ಪ ಕೇಳುತ್ತಿರಬೇಕು. ಒಂದು ವೇಳೆ ನನ್ನ ಆಜ್ಞೆಯನ್ನು ಕೇಳಲೇಬೇಕಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಸಲ ಸಾಮ್ರಾಜ್ಯದ ಪಟ್ಟಭಾರವನ್ನು ವಹಿಸಿಕೊ. ಇದೇ ನನ್ನ ಆಜ್ಞೆ. ಜನಕ, ಕುಮಾರ, ಶಾಂತರಾಯ. ಮಾತೆಯರಿಗೆಲ್ಲರಿಗೂ ನಮ್ರತೆ ನಮಸ್ಕಾರ. ಗುರುಗಳೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ಮಕ್ಕಳಿಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮನುಷ್ಯ ಜನ್ಮ ಬಹಳ ದೊಡ್ಡದು ನೋಡಿ, ಅದನ್ನು ಹಾನಿ ಮಾಡಿಕೊಳ್ಳದಿರಿ ಅಂತ ಹಿರಿಯವರು ಹೇಳಿದ್ದಾರೆ. ಮನುಷ್ಯರಾಗಿ ಹುಟ್ಟಿ ಪರಮಾತ್ಮನ ಜ್ಞಾನ ಬಹಳ ದೊಡ್ಡ ಜ್ಞಾನ. ಆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ಏನಿದ್ದು ತಾನೆ ಏನು ಪ್ರಯೋಜನ? ಅಂದರೆ ಮರಬಿದ್ದು ನೆರಳಿಲ್ಲದಿದ್ದರೆ, ಹಸಿ ಇದ್ದು ಹಾಲಿಲ್ಲದಿದ್ದರೆ, ರೂಪವಿದ್ದು ಗುಣವಿಲ್ಲದಿದ್ದರೆ, ಹಣವಿದ್ದು ದಾನ ಧರ್ಮಗಳಿಲ್ಲದಿದ್ದರೆ, ತಟ್ಟೆ ಇದ್ದು ಊಟವಿಲ್ಲದಿದ್ದರೆ, ಹೊಟ್ಟೆ ಇದ್ದು ಆರೋಗ್ಯವಿಲ್ಲದಿದ್ದರೆ ಹೇಗೆ ಪ್ರಯೋಜನವಾಗುವುದಿಲ್ಲವೋ ಹಾಗೆ ಮನುಷ್ಯನಾಗಿ ಹುಟ್ಟಿ ಕಣ್ಣು ಮುಚ್ಚುವುದರೊಳಗೆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ಏನಿದ್ದು ತಾನೆ ಏನು ಪ್ರಯೋಜನ? ಇದೆಲ್ಲ ಬೇಕಾದರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಬೇಕು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲದಲ್ಲಿ ನಿಂತ್ಕೊಂಡು ತಪಸ್ಸನ್ನು ಆಚರಿಸ್ಬಿಟ್ಟು ಬೇಕಾದ್ದೆಲ್ಲ ಪಡೀತಾ ಇದ್ರು. ಹಾಗೆ ನಾವು ಕೂಡ ಆಗಾಗ ದಿನದಲ್ಲಿ ಕೆಲವು ನಿಮಿಷಗಳ ಕಾಲ ಒಂಟಿ ಕಾಲದಲ್ಲಿ ನಿಂತ್ಕೊಂಡ್ಬಿಟ್ಟು ಏನಾದರೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಸಾರ್ಥಕ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ತೋರಿಸ್ತೀನಿ. ಈ ಅಭ್ಯಾಸಗಳನ್ನು ಮಾಡ್ಕೊಂಡ್ಬಿಟ್ರೆ ಮನುಷ್ಯನಲ್ಲಿ ಇರತಕ್ಕಂತಹ ನರನಾಡಿಗಳು ಎಚ್ಚೆತ್ತುಗಳು ಬಿಡುತ್ತೆ, ಮುಂದಿನ ಕಾರ್ಯಕ್ರಮಕ್ಕೆ ಸುಗುಣವಾಗಿ ದಾರಿ ತೋರಿಸುತ್ತೆ. ಆದ್ರಿಂದ ತಮ್ಮ ದಿನಚರಿಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಹವ್ಯಾಸಗಳನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಶಾಸ್ತ್ರಿಗಳು ಬರಬೇಕಾಗಿ ಇಷ್ಟೊತ್ತಾದ್ರೂ ಬಂದಿರುವಲ್ಲ. ನಮಸ್ಕಾರ ಶಾಸ್ತ್ರಿಗಳೇ. ಅಲ್ಲ ಶಾಸ್ತ್ರಿ, ಎಲ್ಲಿ ಹಾಳಾಗೋಗ್ಬಿಟ್ಟಿದ್ರಿ? ಕೊಲ್ಲಾಪುರದ ಜಾತ್ರೆ.
ಪುಣ್ಯ ಪೂಜೆ ಹೋಮ ಓಹೋ. ಹವನ ಆಹಾ. ಆ ಗುರುಗಳ ದರ್ಶನ ಮಾಡ್ಕೊಂಡು ಬರೋದಕ್ಕೆ ತಲವಾಯ್ತು ಶಾಸ್ತ್ರಗಳೇ. ಆಯ್ತು ನಮ್ಮ ಗುರುಗಳು ತಮಗೆ ಸಂಗೀತಾಭ್ಯಾಸವನ್ನು ಹೇಳ್ಕೊಟ್ಟಿರಲ್ವಾ ಹೇಳ್ತಿದ್ದೀರಾ? ಓಹೋ ಚಂದ ಕಲಿಸಿದೀವಿ ಗುರುಗಳೇ. ಇಲ್ಲಿ ಅನೇಕ ಗುರುಗಳು ಹಿರಿಯರೆಲ್ಲ ಇದ್ದಾರೆ. ನೀವು ಚೆನ್ನಾಗಿ ಹಾಡು ಹೇಳ್ಬಿಟ್ರೆ ಮುಂದೆ ಒಳ್ಳೆ ಅವಕಾಶ ಸಿಗುತ್ತೆ ನಿಮ್ಗೆ. ಹೇಳಿ. ಬಡತನವು ಸಾಕು ನಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ, ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ನಿಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ. ಒಡಲಿಗೆ ಅನ್ನವಿಲ್ಲ, ಉಡುಗೆಗೆ ವಸ್ತು ಮನೆಯಿಲ್ಲ, ಒಡಲಿಗೆ ಅನ್ನವಿಲ್ಲ, ಉಡುಗೆಗೆ ವಸ್ತು ಮನೆಯಿಲ್ಲ, ಮನೆಯೊಳಗೆ ಮನೆಯ ಮಕ್ಕಳು ಮನೆದು ಬಂದು ಓಡಾಡುವ, ಮನೆಯೊಳಗೆ ಮನೆಯ ಮಕ್ಕಳು ಬಂದು ಬಂದು ಓಡಾಡುವಪ್ಪ. ನಮ್ಮಪ್ಪ ದಪ್ಪ ದಪ್ಪ ತಿರುಪತಿ ತಿಮ್ಮಪ್ಪ, ಭಗದಿಯ ರಂಗಪ್ಪ, ಶಿವಗಂಗೆ ಸಿದ್ದಪ್ಪ, ಆಗಮನ ಸಿದ್ದಪ್ಪ, ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ. ಆಹಾ ಏನ್ ಬಿಡ್ರಿ, ಎಷ್ಟು ಸೊಗಸಾಗಿ ಹೇಳ್ಬಿಡ್ರಿ. ಸರಿ, ನಮ್ಮ ಗುರುಗಳು ಬಡ ತಡ ಆಯ್ತು. ಇಷ್ಟು ತರ ಬಂದಿಲ್ವಲ್ಲ ನಮ್ಮ ಗುರುಗಳು? ಇಲ್ಲಿ. ಬಂದು ಓಹೋ ಗುರುಗಳು ಬರಬೇಕು ಬರಬೇಕು ಸ್ವಾಮಿ. ಶುಭಂ ಭವತು ಶುಭಂ ಭವತು ಶುಭಂ ಭವತು ಶುಭಂ ಬರೋದು ಭವತು ಗಮನಿಸ್ಲಿಲ್ಲ, ಕ್ಷಮಿಸ್ಬೇಕು. ಶುಭಂ ಭವತು ಶುಭಂ ಭವತು ಶುಭಂ ಭವತು. ಜಯೇಂದ್ರಪ್ಪ ಹೇಗಿದ್ದೀರಾ? ಓಹೋ ಆರಾಮಿದ್ದೀರಾ? ಎಲ್ಲಿ ನಿನ್ನ ಪಾಠವನ್ನ ಅಧ್ಯಯನ ಮಾಡಿ ನೋಡೋಣ. ಓಂ ಗುರು ಬ್ರಹ್ಮ ಗುರುರಾಜ್ಞೋ ಗುರುದೇವೋ ಮಹೇಶ್ವರ. ಪರಿಪೂರ್ಣ ಮಾಡ ಪರಿಪೂರ್ಣ ಪರಬ್ರಹ್ಮ ತಸ್ಮೈ ಶ್ರೀ. ಶುಭಂ ಭವತು ಶುಭಂ ಭವತು. ಆರೋಗ್ಯಮಸ್ತು ಆರೋಗ್ಯಮಸ್ತು. ಸಂತೋಷ ಸಂತೋಷ. ಗುರುಗಳೇ ಏನಪ್ಪ? ಎಷ್ಟು ದಿನ ಆಯ್ತು ಸ್ವಾಮಿ ನಿಮ್ಮನ್ನು ನೋಡಿ. ಅಲ್ಲಯ್ಯ, ಯುಗಾದಿ ಹಬ್ಬ ಆಗಿ 1 ತಿಂಗಳಾಯ್ತು. ಎಲ್ಲಿ ಹೊಟ್ಟೋಗಿದ್ರಿ ನೀವು? ನಿಮ್ ಕತೆ ಏನ್ ಸಮಾಚಾರ? ನಾವು ಊರೆಲ್ಲ ಸುತ್ತ ಬಂದು, ಸರಿಯಪ್ಪ ಕುಡಿಯಕ್ಕೆ ನೀರಿಲ್ಲ, ಸರಿಯಪ್ಪ ಊಟ ಇಲ್ಲ, ಸರಿಯಪ್ಪ ಬಟ್ಟೆಗಿಲ್ಲ, ಹಾ. ಏನ್ ಮಾಡೋದು ಗುರುಗಳೇ? ಆ, ನಾವಾಯ್ತು ಮಾಯಸಂದ್ರ ಆಯ್ತು ಗುರುಗಳೇ, ಎಲ್ಲೂ ಹೋಗಿಲ್ಲ ಗುರುಗಳೇ. ಸರಿಯಪ್ಪ ಏನಪ್ಪ? ಹೇಳಿಕೊಟ್ಟ ಪಾಠಗಳನ್ನ ಪರಿಪಕ್ವವಾಗಿ ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಸರಿಯಪ್ಪ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಗುರುಗಳೇ. ಸರಿಯಪ್ಪ, ಇನ್ನೊಂದು ಅಧ್ಯಯನವನ್ನ ಹೇಳ್ಕೊಡ್ತೀನಿ, ಅದು ಮುಗಿಸ್ಬಿಡ್ತೀನಿ. ಬೇಗ ಪ್ರಾರಂಭ ಮಾಡೋಣ. ಹೇಳಿ. ಬನ್ನಿ ಬನ್ನಿ. ಅದಕ್ಕೆ ಮುಂಚೆ ಯಾವ್ದು ಮೇಲ್ಕೋಟೆ ಅಂತ ಹೇಳಿರಲ್ಲ, ಹಾ ಹಾ, ಜೀವನ ಮಾಡೋದು ಕಷ್ಟವಾಗ್ತಾ ಹೌದು ಇದೆ. ಗುರುಗಳೇ, ಬಹಳ ಕಷ್ಟ. ಏನ್ ತುಂಬಾ ಕಷ್ಟ. ಮಾಡೋದು? ಏನಾದ್ರು ಒಂದು ಉಪಾಯ ಮಾಡ್ಬೇಕಲ್ಲ ಗುರುಗಳೇ. ಗುರುಗಳೇ ಕುಮಾರ ಶಾಸ್ತ್ರಿಗಳೇ, ಏನ್ ಗುರುಗಳೇ? ಏನಾದ್ರು ಒಂದು ಉಪಾಯ ಮಾಡ್ರಿ. ಹೇಳಬೇಕು ದೊಡ್ಡ ಗುರುಗಳೇ, ನಿಮ್ಮ ಶಿಷ್ಯರು ನಾವು, ನೀವು ಹೇಳಿದಂತೆ ಪರಿಪಾಲಿಸುತ್ತೇವೆ ಗುರುಗಳೇ. ಸರಿಯಪ್ಪ, ದಿಗ್ಧಂತಿಗಳೇ, ಏನಾದ್ರು ಮಾಡಿ ಮೇಲ್ಕೋಟೆಗೆ ಹೋಗ್ಬಿಟ್ರೆ ನಾಮ ಹಾಕೊಂಡು ಸಲೀಸ ಜೀವನ ಸರಿ ಇಲ್ಲ ಗುರುಗಳೇ, ಅದು ತಿರುಪತಿ ಹೋದ ಮಾತ್ರ ನಾವು ಹಾಕೊಂಡು ಹೋಗ್ಬೇಕು ಗುರುಗಳೇ. ನಾನು ನಮ್ಗೆ ನಾನು ಹಾಕ್ಬಿಡ್ತಾರೆ. ಇನ್ನೇನ್ ಮಾಡೋದು ಗುರುಗಳೇ? ಶೃಂಗೇರಿಗೆ ಹೋದ್ರೆ, ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಒಳ್ಳೆ ಊಟ ಗುರುಗಳೇ, ಒಳ್ಳೆ ತಿಟ್ಟಿ ಊಟ, ಬಾಯಿ ರುಚಿ ಗುರುಗಳೇ. ರೀತಿಯ ವಡೆ ತಿನ್ಬಹುದಲ್ಲಿ. ಗುರುಗಳೇ ಕ್ಷಮಿಸ್ಬಿಡಿ. ತಾವು ಹೇಳಪ್ಪ ಮೇಲ್ಕೋಟೆ ಅದಕ್ಕೆ. ಹೋಗ್ಬೇಕು ಅಂತ ಹೇಳ್ತೀರಾ? ಹಾ. ಮೇಲ್ಕೋಟೆ ಹೋದ್ರೆ ಪಂಗನಾಮ, ಅಚ್ಚ ಶ್ರೀರಂಗಪಟ್ಟಣ ಹೋದ್ರೆ ಬೇರೆ ಯಾವುದೋ ನಾಮ. ಸರಿಯಪ್ಪ. ಆದ್ರೆ ಎರಡು ಬೇಡ, ಸುಮ್ಮನೆ ಚಂದ್ರಾಪಟ್ಟಣಕ್ಕೆ ಹೋಗ್ಬೇಡ, ಅದ್ದ ವಿಭೂತಿ ನಾಮ ಹಾಕೊಂಡು ಹೋಗ್ಬಿಡ್ಬೋದು. ಚಂದ್ರಾಯಪಟ್ಟಣ. ಹೌದು. ಓ, ಇಲ್ಲೇ ಇದೆಯಲ್ಲಪ್ಪ ಚಂದ್ರಾಯಪಟ್ಟಣ. ಬಡತನವು ಸಾಕು ನಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ, ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ. ಒಡಲಿಗೆ ಅನ್ನವಿಲ್ಲ, ಹುಡುಗಿಗೆ ಗುಟ್ಟು ಮನೆಯಿಲ್ಲ, ಮನೆಯೊಳಗೆ ಮರದಿ ಮಕ್ಕಳು ಬಂದು ಬಂದು ಓಡಾಡುವಪ್ಪ, ಮನೆಯೊಳಗೆ ಮರದಿ ಮಕ್ಕಳು ಬಂದು ಬಂದು ಓಡಾಡುವಪ್ಪ. ನಮ್ಮಪ್ಪ ದಪ್ಪ ಬೀದಪ್ಪ ತಿರುಪತಿ ತಿಮ್ಮಪ್ಪ, ಬಗಲಿಯ ರಂಗಪ್ಪ, ಶಿವಗಂಗೆ ಸಿದ್ದಪ್ಪ, ಆಗಮನ ಸಿದ್ದಪ್ಪ, ನಮ್ಮಪ್ಪ ನಿಮ್ಮಪ್ಪ, ಬಡತನವು ಸಾಕು ನಮ್ಮಪ್ಪ. ಅಲ್ಲಯ್ಯ, ಅರೇ ಕುಮಾರ ಶಾಸ್ತ್ರಿಗಳೇ, ಬನ್ರಿ ಇಲ್ಲಿ, ಓಹೋ, ಗುರುಗಳೇ. ಬನ್ರಿ ಇಲ್ರಿ.
ನಾಳೆ ಯಾವುದೋ ಒಂದು ಹೇಳ್ಕೊಟ್ರಲ್ಲ ಗುರುಗಳೇ, ಬೇರೆ ವಿದ್ಯೆ ಹೇಳ್ಕೊಡ್ತೀನಿ. ಹೌದಪ್ಪ, ಹೇಳ್ತೀನಿ ಬಾರಯ್ಯ. ಏನಯ್ಯ ನೀನು? ಹೇಳಿ ಗುರುಗಳೇ. ಹೇಳಪ್ಪ. ತದೇವ ಲಗ್ನಂ ಸುದಿರಂತು ದೇವ, ತದೇವ ಲಗ್ನಂ ಸುದಿನಂ ದೇವ, ದೇವ ದೇವ, ವಿದ್ಯಾಬಲಂ ದೈವ ಬಲಂತು ದೇವ, ಶೇಂಗ್ರಿ ಸ್ಮರಾಮಿ ಸ್ಮರಾಮಿ, ಮುಹೂರ್ತೋ ಸಾವುಧಾನ, ಮುಹೂರ್ತೋ ಸಾವುಧಾನ, ಲಗ್ನ ಸಾವುಧಾನ, ಲಗ್ನ ಸಾವುಧಾನ, ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವುಧಾನ, ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವುಧಾನ. ಪೂರ್ಣವಾಗಿ ಹೇಳ್ರಪ್ಪ, ಪೂರ್ಣವಾಗಿ ಹೇಳ್ರಪ್ಪ. ಹೇಳಿದ್ರಲ್ಲ ಗುರುಗಳೇ. ನಮ್ಮ ಶಿಷ್ಯಂದಿರು ನಮ್ಗೆ ಏನಾದರೂ ಬಟ್ಟೆಗೆ ಅನುಕೂಲ ಮಾಡಿಕೊಡಿ ಗುರುಗಳೇ, ದಯವಿಟ್ಟು. ಸರಿಯಪ್ಪ, ಸರಿಯಪ್ಪ, ಯೋಚನೆ ಮಾಡೋಣ, ಯೋಚನೆ ಮಾಡೋಣ. ಈಗ ಒಂದು ಉಪಾಯ ಮಾಡೋಣ. ಈಗ ಸೀತಾಮಾತೆಯ ತುಳಸಿ ಪೂಜೆಯಲ್ಲಿದ್ದಾರೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ದೇವರು ಒಳ್ಳೇದ್ ಮಾಡ್ಲಿ ಅಂತೇಳಿ ತುಳಸಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ. 3 ಜನ ಬ್ರಾಹ್ಮರು ಬನ್ನಿ, ಒಳ್ಳೆಯ ರತ್ನ ಆಭರಣ, ಒಳ್ಳೆಯ ಊಟ ಎಲ್ಲ ಸಿಗತ್ತೆ. ನಿಮ್ಮ ಬಡತನ ಎಲ್ಲ ನೀಗ ಹೋಗುತ್ತೆ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಪೋಷಿತ ನಾಟಕ ಕಲಾ ಸಂಘ ಮಾಯಸಂದ್ರ ತುರುವೇಕೆರೆ ತಾಲೂಕು ಗ್ರಾಮದೇವತೆ ಶ್ರೀ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಶ್ರೀ ಮಾಯಸಂದ್ರದ ಟಿ ನಾಗರಾಜರವರಿಗೆ ಬೆಳ್ಳಿ ಕಿರೀಟ ಪುರಸ್ಕಾರ ಹಾಗೂ ವೀರಯೋಧ ಕೆ ಶಿವಣ್ಣವರಿಗೆ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಈ ದಿನ ನಾವು ಅಭಿನಯಿಸ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ MT ಕೃಷ್ಣಪ್ಪನವರು, ಮಾನ್ಯ ಶಾಸಕರು ತುರುವೇಕೆರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೋರ್ಕೊಳ್ತೇನೆ. ಅದೇ ರೀತಿಯಲ್ಲಿ ಈ ದಿನ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಯಡಿಯೂರು